ಇವತ್ತು ನಮ್ಮ ಜಗಳದಿಂದ ನೀನು ಆರ್ಯ ಗೊತ್ತಿದ್ದೋ ಗೊತ್ತಿಲ್ಲದೇನೆ ಶತ್ರುಗಳಾಗಿದ್ದೀರ. ಅದಕ್ಕೆ ನಾವಿಬ್ರು ಮತ್ತೆ ಜೊತೆ ಆದ್ರೆ ನಾವು ನಮ್ಮ ಮಕ್ಕಳು ದ್ವೇಷನ ಮರೆತು ಜೊತೆಯಾಗಿ ಸಂತೋಷವಾಗಿರ್ಬೋದು ಅನ್ನೋ ಕಾರಣಕ್ಕೆ ಭೇಟಿಯಾದ್ವಿ ಹೊರತು ಅವ್ರ ಜೊತೆ ಕಾರಲ್ಲಿ ಸುತ್ತಾಡ್ಬೇಕು ಅನ್ನೋ ಕಾರಣ ಖಂಡಿತ ಅಲ್ಲ ಕಣು, ಖಂಡಿತ ಅಲ್ಲ. ಇನ್ಮೇಲೆ ನಾನು ನಿನಗೆ ಹೇಳಿದೆ ಸೂರ್ಯ ಅವ್ರನ್ನ ಮೀಟ್ ಮಾಡಲ್ಲ. ದಯವಿಟ್ಟು ಇದೊಂದು ಸಾರಿ ನನ್ನ ಕ್ಷಮಿಸ್ಬಿಡು. ತಾವು ಚೀಫ್ ಮಿನಿಸ್ಟರ್ ಭೇಟಿ ಆಗಬೇಕು ಅಂದ್ಕೊಂಡಿದ್ರಂತೆ. ಬಹುಶಃ ಭೇಟಿ ಹಾಕಿ ಸಾಧ್ಯ ಆಗಿರ್ಲಿಕ್ಕಿಲ್ಲ. ಅವರು ಈಗ ಸ್ವಲ್ಪ ಹೊತ್ತಿನ ಮುಂಚೆ ತಾನೇ ಬಳ್ಳಾರಿಗೆ ಹೊರಟರು. ಹಾಂ ಹೌದು, ನನಗೂ ಗೊತ್ತಾಯ್ತು. ಹೇಳಿ ಸರ್, ಏನು ವಿಷಯ? ಇವರಿದ್ರೆ ಪರವಾಗಿಲ್ವಾ? ಪರವಾಗಿಲ್ಲ. ಈ ಮನೆ ವಿಷಯಗಳು ಅವ್ರಿಗೆ ತುಂಬ ಮುಖ್ಯ. ಹೇಳಿ. ನನ್ನ ಮಗಳು ಅನುಷಾ ಬಗ್ಗೆ ಮಾತಾಡಕ್ಕೆ ಬಂದೆ. ನಿಮ್ಮ ಮಗಳು ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದ್ದಾಳೆ. ತುಂಬ ಚೂಟಿಯಾಗಿದ್ದಾಳೆ. ನನ್ನ ಮಗನಿಗೂ ತುಂಬ ಇಷ್ಟ ಆಗಿದ್ದಾಳೆ. ನಿಮ್ಮ ಮಗನೂ ಅಷ್ಟೇ, ನಮಗೆಲ್ಲ ತುಂಬ ಇಷ್ಟ ಆಗಿಬಿಟ್ಟಿದ್ದಾನೆ. ಸ್ವಲ್ಪ ಮುಂಗೋಪಿ ಅಷ್ಟೇ, ಆದರೆ ಹಿಡಿದ ಕೆಲಸ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾನೆ. ಬಹುಶಃ ಅವನು ಈ ಗುಣ ನಿಮ್ಮಿಂದಲೇ ಬಂದಿರಬೇಕು. ನಾನು ನನ್ನ ಮಗಳ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಕ್ಷಮೆ? ಯಾಕೆ? ಅನುಷಾ ಮನೆಗೆ ಬಂದಿದ್ದಾಗ ಆರ್ತಿ ಮನೆಗೆ ವಾಪಸ್ ಬಂದ್ರೇನೆ ಆರ್ಯನ ಮದುವೆ ಆಗೋದು ಅಂತ ಹೇಳಿದ್ಲಲ್ಲ, ಅದಕ್ಕೆ ಹಾಗೆ ಹೇಳ್ತಾ ಇದ್ದಾರೆ. ಅದರಲ್ಲಿ ತಪ್ಪೇನಿದೆ? ಶಿ ವಾಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಈ ವಿಷಯವಾಗಿ ನೀವು ನನ್ನನ್ನು ಸಾರಿ ಕೇಳೋ ಅಗತ್ಯ ಇಲ್ಲ. ನಿಜ ಹೇಳಬೇಕು ಅಂದರೆ ನಮ್ಮ ಮನಸ್ಸಲ್ಲಿದ್ದನ್ನು ಅವಳು ಹೇಳಿದ್ಲು ಅಷ್ಟೇ. ಆದರೂ ಅವಳು ಮಾತಾಡಿದ ರೀತಿ ತಪ್ಪು. ಅದರಿಂದ ನಿಮಗೆಲ್ಲ ತುಂಬ ಮುಜುಗರ ಆಗಿರುತ್ತೆ. ಅದಕ್ಕೆ ನಾನು ಇನ್ಫ್ಯಾಕ್ಟ್ ಅವಳು ಸರ್ಪ್ರೈಸಿಂಗ್ ಆಗಿ ನಮ್ಮ ಮನೆಗೆ ಬಂದು ಆರತಿ ವಿಷಯನ ಎಲ್ಲರ ಮುಂದೆ ಮಾತಾಡೋದ್ರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಆರತಿಯವರು ಈ ಮನೆಗೆ ವಾಪಸ್ ಬರಬೇಕು ಅಂತ ಈ ಮನೆಯಲ್ಲಿ ಎಲ್ರಿಗೂ ಇಷ್ಟ ಇದೆ. ಆರತಿಯವ್ರಿಗೂ ತುಂಬ ಇಷ್ಟ ಇದೆ. ಆದರೆ ಆರ್ಯಂಗೆ ಇಷ್ಟ ಇಲ್ಲ. ಯಾಕೋ ಗೊತ್ತಿಲ್ಲ. ಅವನ ತಲೆಗೆ ಯಾರೇನು ತುಂಬಿದಾರೋ ಅದು ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದನೇ ಆರತಿಯವ್ರ ಬಗ್ಗೆ ತುಂಬ ದ್ವೇಷ ಬೆಳೆಸ್ಕೊಂಡಿದ್ದಾನೆ. ಈ ವಿಷಯನ ಆರ್ಯನ ಹತ್ರ ಯಾರು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ ನಮ್ಮೆಲ್ರಿಗೂ ಚಿಂತೆ ಆಗಿತ್ತು. ನಿಮ್ಮ ಮಗಳು ಅನುಷಾ ಬಂದು ಆರತಿ ವಿಷಯನ ಎಲ್ಲರ ಮುಂದೆ ಮಾತಾಡಿ ನಮ್ಮ ಕೆಲಸನ ಸುಲಭ ಮಾಡಿಬಿಟ್ರು. ನನ್ನ ಉದ್ದೇಶ ಇಷ್ಟೇ ಸರ್. ಅನುಷಾ ತಾಯಿಲ್ಲದೆ ಬೆಳೆದ ಹುಡುಗಿ. ಅವಳು ಮದುವೆಯಾಗಿ ಈ ಮನೆಗೆ ಬರುವಾಗ ನಿಮ್ಮ ವೈಫ್ ಆರತಿಯವರಿದ್ದರೆ ಅವಳಿಗೊಂದು ತಾಯಿ ಸಿಕ್ಕದಾಗತ್ತೆ. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ನೀವೇನು ಯೋಚನೆ ಮಾಡಬೇಡಿ ಸರ್. ನಿಮ್ಮ ಮಗಳು ಮದುವೆ ಟೈಮಲ್ಲಿ ಆರತಿಯವರು ಆ ದೇವ್ರ ದಯೆಯಿಂದ ಈ ಮನೆಗೆ ಬಂದಿರ್ತಾರೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ.
ಆರ್ತಿ ಆರ್ತಿ ಬಾಗಿಲು ತೆಗಿಯೇ ಆರ್ತಿ ಬಾಗಿಲು ತೆಗಿಯೇ ಬಾಗಿಲು ತೆಗಿಯೇ ಪ್ಲೀಸ್ ಆರ್ತಿ ಆದಿ ಅವಳು ಅಳ್ತಾ ಇದ್ದಾಳು ಕಣೋ ನಾನು ಎಷ್ಟು ತಟ್ಟಿದ್ರು ಬಾಗಿಲು ತೆಗಿತಾ ಇಲ್ಲ ನೋಡು ನೀನೇ ಅವಳಿಗೆ ಸಮಾಧಾನ ಮಾಡ್ಬೇಕು ಕಣೋ ಬಾರೋ ಅಮ್ಮ ಅಮ್ಮ ಬಾಗಿಲು ತೆಗಿ ಮಮ್ಮಿ ಪ್ಲೀಸ್ ಬಾಗಿಲು ತೆಗಿ ಮಮ್ಮಿ ನಾನು ಹಿಂಗೆ ನೋವಾಗೋ ಥರ ಮಾತಾಡಬಾರ್ದಾಗಿತ್ತು ಮಮ್ಮಿ ಸಾರಿ ಮಮ್ಮಿ ನಾನು ಹಿಂಗೆ ಯಾವತ್ತೂ ಮೇಲೆ ಬೇಜಾರಾಗೋ ಥರ ಮಾತಾಡಲ್ಲ ಮಮ್ಮಿ ಪ್ಲೀಸ್ ಬಾಗಿಲು ತೆಗಿ ಮಮ್ಮಿ ಮಮ್ಮಿ ಪ್ಲೀಸ್ ಬಾಗಿಲು ತೆಗಿ ಮಮ್ಮಿ ನೀನ್ ಇವಾಗ ಬಾಗಿಲು ತೆಗಿದೆ ಹೋದ್ರೆ ನೀನ್ ಯಾವತ್ತೂ ನನ್ನ ಮುಖ ನೋಡಕ್ಕಾಗಲ್ಲ ನಾ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ ಅಷ್ಟಾಗ್ಬಿಟ್ರೆ ಸಾಕು ಸರ್. ಆಗ ನನ್ನ ಮಗಳ ಬಗ್ಗೆ ಯಾವ ಚಿಂತೆನೂ ಇರಲ್ಲ. ಇಲ್ಲದೇ ಇದ್ದರೆ ನನ್ನ ಮಗಳಿಗೆ ಯಾರಾದರೂ ಸ್ವಲ್ಪ ಬ್ಯಾಡ್ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತ ಆತಂಕ ಅಷ್ಟೇ. ಡೋಂಟ್ ವರಿ ಸರ್, ನಾನು ನಮ್ಮಮ್ಮ ಇರುವಾಗ ಈ ಮನೆಯಲ್ಲಿ ನಿಮ್ಮ ಮಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಎಷ್ಟರಲ್ಲೇ ಆರತಿಯವರು ಈ ಮನೆಗೆ ವಾಪಸ್ ಬರ್ತಾ ಇದ್ದಾರೆ. ನಾನು ಈಗ ತಾನೇ ಅವ್ರ ಹತ್ರ ಮಾತಾಡಿಕೊಂಡು ವಾಪಸ್ ಬರ್ತಾ ಇದ್ದೀನಿ. ಓಹ್ ಗ್ರೇಟ್. ಹಾಗಾದ್ರೆ ಇನ್ಮೇಲೆ ನನಗೆ ಯಾವ ಚಿಂತೆನೂ ಇಲ್ಲ. ತುಂಬ ರಿಲೀಫ್ ಆಯ್ತು. ನಾನಿನ್ನು ಬರ್ತೀನಿ ಸರ್. ಆಗಲಿ ಸರ್, ಬರ್ತೀನಮ್ಮ. ಮನೆ ಬಿಟ್ಟು ಹೋಗ್ತೀಯಾ? ಹೋಗು ನೋಡೋಣ. ಸಾರಿ ಮಮ್ಮಿ, ಇನ್ಮೇಲೆ ನಿಂಗೆ ದುಃಖ ಆಗತ್ತೋ ನಾನು ಯಾವತ್ತೂ ಮಾತಾಡಲ್ಲ. ನೀ ಈಗೆಲ್ಲ ಅಲ್ಬೇಡ ಮಮ್ಮಿ, ನನ್ನ ಕೈಲಿ ನೋಡೋಕ್ಕಾಗಲ್ಲ. ನಾನು ಹೇಳಲ್ಲ, ನೀನು ಅಷ್ಟೆ. ತಮಾಷೆಗೂ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಾರ್ದು, ಗೊತ್ತಾಯ್ತಾ? ನೀನು ಕೇಳ್ದೆ ಇನ್ಮೇಲೆ ಎಲ್ಲೂ ಹೋಗಲ್ಲ, ಸರಿನಾ? ಇಲ್ಲ ಮಮ್ಮಿ, ಇನ್ಮೇಲೆ ನಾನು ನಿಮ್ಮನ್ನ ತಡೆಯಲ್ಲ. ನೀನು ಯಾವಾಗ ಬೇಕೋ ಆವಾಗ ಸೂರ್ಯ ಅವ್ರನ್ನ ಮೀಟ್ ಮಾಡ್ಬೋದು, ನಾನು ಅಡ್ಡಿ ಬರಲ್ಲ. ಆದಿ ನೀನು ಹೇಳ್ತಾ ಇರೋದು ನಿಜ ಏನೋ? ಹೌದು. ಆರ್ತಿ, ಇವ್ನು ಇಷ್ಟು ಬೇಗ ಸೂರ್ಯ ಅವ್ರನ್ನ ಒಪ್ಕೋತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಕಡೆ. ಮಮ್ಮಿ ಸೂರ್ಯನ್ ನೋಡಕ್ ಹೋಗ್ಬೋದು, ಆದ್ರೆ ನಾನು ಬರಲ್ಲ. ಸೂರ್ಯ ಅವ್ರು ತುಂಬ ನೊಂದಿದ್ದಾರೆ ಆದಿ. ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ಅವ್ರ ಆಸೆ. ಸಾಕ್ಷಿ ಮದುವೆನ ನಾವೆಲ್ಲರೂ ಒಟ್ಟಿಗೆ ನಡೆಸ್ಕೊಡ್ಬೇಕು ಅನ್ನೋದು ಅವ್ರ ಆಸೆ ಕಣೋ. ಸೂರ್ಯ ಅವರು ನಿನ್ನ ಮೀಟ್ ಮಾಡೋದಕ್ಕೆ ಸಾಕ್ಷಿ ಮದುವೆ ಒಂದು ನೆಪ ಅಷ್ಟೆ. ನಿಮ್ಗೆ ಈ ವಯಸ್ಸಲ್ಲಿ ಒಬ್ರು ಜೊತೆ ಬೇಕು ಅನಿಸಿದೆ, ಅದು ತಪ್ಪಲ್ಲ. ನಾನು ಅದನ್ನ ಅರ್ಥ ಮಾಡ್ಕೊಬೇಕು. ಅದಕ್ಕೆ ನಿಮ್ಮ ಆಸೆಗಳಿಗೆ ಅಡ್ಡಿ ಬರಲ್ಲ ಅಂತ ಹೇಳಿದ್ದು. ಎಂತ ಮಾತಾಡ್ತಾ ಇದ್ದಾನೆ ನೋಡಿ ಅಮ್ಮ. ನಾನು ಸೂರ್ಯ ಅವರು ಮೀಟ್ ಹಾಕೋಕ್ಕೆ ಸಾಕ್ಷಿ ಮದುವೆ ನೆಪ ಅಂತೆ.
ಏನೋ ಮಕ್ಕಳೆಲ್ಲ ಒಂದಾಗ್ಲಿ ಅಂತ ನಾವು ಪ್ರಯತ್ನ ಪಟ್ರೆ ಏನೇನೋ ಮಾತಾಡ್ತಾ ಇದ್ದಾನೆ. ಇವನಿಗೆ ಬೇಡದೆ ಇರೋದು ನನಗೂ ಬೇಡ. ಇನ್ಮೇಲೆ ನಾನು ಯಾರನ್ನೂ ಮೀಟ್ ಆಗಲ್ಲ. ನಾನು ಯಾವ ಸಾಕ್ಷಿ ಮದುವೆ ಬಗ್ಗೆನೂ ಇಂಟ್ರೆಸ್ಟ್ ತೋರಿಸಲ್ಲ. ಈಗ ನಿನ್ನ ಮನಸ್ಸಿಗೆ ಸಂತೋಷ ಆಯ್ತೇನೋ? ಸಾಕ್ಷಿ ಮದುವೆ ಆಗದೆ ನಾನು ಆಗಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅದು ನೆಪನಾ? ನೆಪ ಅಲ್ಲ, ನಿಜ. ನೀನ್ ಹೇಳೋದು ಮಾತ್ರ ನಿಜ. ಅದೇ ನಿಮ್ಮಮ್ಮ ಹೇಳಿದ್ರೆ ಅದು ನೆಪ ಆಗತ್ತಲ್ವಾ ನಿನ್ಗೆ? ಬಹಳ ಎತ್ತರಕ್ಕೆ ಹೋಗ್ಬಿಟ್ಟಿದ್ಯಾ ಕಣೋ ನೀನು. ತಂದೆ ತಾಯಿಗೆ ಬುದ್ಧಿ ಹೇಳೋಷ್ಟು ಬುದ್ಧಿವಂತ ಆಗ್ಬಿಟ್ಟಿದ್ಯಾ. ನಾನು ಸಾಕ್ ಬೆಳೆಸಿದ ಆದಿ ಅಲ್ವೇ ಅಲ್ಲ ಕಣೋ. ಏನಾದ್ರೂ ಮಾಡ್ಕೊ. ಇನ್ ಮುಂದೆ ನಾನಾಗ್ಲಿ ನಿಮ್ಮಮ್ಮ ಆಗ್ಲಿ ನಿನ್ ತಂಟೆಗೆ ಬರಲ್ಲ. ಏನ್ ಮಗಳೇ? ಮೊದಲು ಬ್ರೇಕಿಂಗ್ ನ್ಯೂಸ್ ಹೇಳಿ. ಆರ್ತಿ ಅಮ್ಮನ್ನ ಮೀಟ್ ಮಾಡಕ್ ಹೋಗಿದ್ರಲ್ಲ, ಏನಾಯ್ತು? ಫುಲ್ ಸಕ್ಸಸ್ ಪುಟ. ಆರ್ಯನ್ ಒಬ್ಬ ಒಪ್ಪಿಸ್ಬಿಟ್ರೆ ಆರ್ತಿ ಅವರು ಈ ಮನೆಗೆ ಬರೋದಕ್ಕೆ ರೆಡಿ ಆಗಿದೆ. ಕಮಿಷನರ್ ಕೂಡ ಇದನ್ನೇ ಮಾತಾಡ್ಕೊಂಡು. ವಾವ್, ಹಾಗಾದ್ರೆ ಆರ್ತಿ ಅಮ್ಮ ಸ್ವಲ್ಪ ದಿನದಲ್ಲೇ ಮನೆಗೆ ಬರ್ತಾರೆ. ಆರ್ತಿ ಅವ್ರನ್ನ ಮನೆಗೆ ಕರ್ಸ್ಕೊಂಡು ನನ್ನನ್ನ ಅರ್ಪಿತಾ ಅಮ್ಮನ ಮನೆಯಿಂದ ಆಚೆ ಹಾಕ್ಬೇಕು ಅಂತಿದ್ದೀರಾ? ಅಲ್ಲ ಕಣೋ, ಆರ್ತಿ ಅಮ್ಮ ಮನೆಗೆ ಬಂದ್ರೆ ನೀನ್ ಯಾಕೆ ಹೊರಗಡೆ ಹೋಗ್ಬೇಕು? ಯಾವ ಕೆಲಸ ನನಗೆ ಇಷ್ಟ ಇಲ್ವೋ ಅದನ್ನ ಎಲ್ಲರೂ ಸೇರ್ಕೊಂಡು ಗುಟ್ಟಾಗಿ ಮಾಡ್ತಿದ್ದೀರಾ. ಯಾವ ಮನೇಲಿ ನನ್ನ ಮಾತಿಗೆ ಬೆಲೆ ಇಲ್ವೋ, ಯಾವ ಮನೇಲಿ ಅರ್ಪಿತಾ ಅಮ್ಮಂಗೆ ಗೌರವ ಇಲ್ವೋ, ನಾವಲ್ಲಿ ಇರಲ್ಲ. CM ನ ಮೀಟ್ ಮಾಡ್ಬೇಕು ಅಂತ ಹೇಳೋಗಿ ಆರ್ತಿ ಅವ್ರನ್ನ ಮೀಟ್ ಮಾಡ್ಕೊಂಡ್ ಬಂದಿದ್ದೀರಾ ಅಲ್ವಾ ಡ್ಯಾಡ್? ಅಷ್ಟು ಬೇಗ ಅವನಿಗೆ ಫೋನ್ ಮಾಡಿ ಹೇಳ್ಬಿಟ್ಯಾ? ಅಯ್ಯೋ, ನಾನೇನೂ ಹೇಳಿಲ್ಲ. ಕಮಿಷನರ್ ಸಾಹೇಬರು ಬಂದಿದ್ರು ಅಂತ ಅಷ್ಟೇ ಹೇಳಿದ್ದು. ಆರ್ಯ ಮನೆಗೆ ಬಂದ್ಮೇಲೆ ಆರ್ತಿ ವಿಷಯನ ನಾವೇ ಹೇಳಬೇಕು ಅಂತ ಅನ್ಕೊಂಡಿದ್ವಿ. ಅಷ್ಟೇ ನೀನು ಕದ್ದು ಫೋನ್ ಮಾಡಿ ಅವನಿಗೆ ವಿಷಯ ತಿಳಿಸ್ಬಿಟ್ಟಿದ್ಯಾ? ಯಾಕೆ? ಅವ್ನು ಬಂದು ಎಲ್ಲ ಹತ್ರ ಜಗಳ ಆಡಲಿ ಅನ್ನೋದೇ ನಿನ್ನ ಉದ್ದೇಶ ಅಲ್ವಾ? ಅಯ್ಯೋ, ಖಂಡಿತ ಇಲ್ಲಮ್ಮ. ನಾನು ನಿನಗೆ ಅವತ್ತೇ ಹೇಳಿದ್ದೀನಿ, ಆರ್ತಿ ಮನೆಗೆ ಬಂದ್ಮೇಲೆ ನೀನು ಮನೆ ಬಿಟ್ಟು ಹೋಗ್ಬೇಕು ಅಂತ. ಅರ್ಪಿತಾ ಅಮ್ಮ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಅವತ್ತೇ ಹೇಳಿಲ್ವಾ? ನಿನ್ನನ್ನು ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ಆರ್ಯ. ಸಾಕ್ಷಿ, ಆ ಕಮಿಷನರಿಗೆ ಫೋನ್ ಮಾಡಿ ನಮಗೆ ನಿಮ್ಮ ಕಂಡೀಷನ್ ಒಪ್ಪಿಗೆ ಇಲ್ಲ, ಆರ್ತಿ ಅವರು ಇನ್ಯಾವತ್ತೂ ಈ ಮನೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡಮ್ಮ. ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ಅಸಹ್ಯ ಆಗ್ತಾ ಇದೆ ನನಗೆ. ಅರ್ಪಿತಾ ಆಂಟಿ, ಈಗ ನಿಮಗೆ ತುಂಬಾ ಸಂತೋಷ ಆಗಿರ್ಬೇಕಲ್ವಾ? ಅವತ್ತು ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಟ್ಟು ಅವ್ರನ್ನ ದೂರ ಮಾಡಿದ್ರಿ. ಇವತ್ತು ಅಪ್ಪ ಮಗನ್ನ, ಅಜ್ಜಿ ಮೊಮ್ಮಗನ್ನ, ಅಕ್ಕ ತಮ್ಮನ್ನ ದೂರ ಮಾಡ್ತಾ ಇದ್ದೀರಾ. ತುಂಬಾ ಸಂತೋಷ ಆಗಿದ್ರೆ ಹೋಗಿ 1 ಲೀಟರ್ ಹಾಲು ಕೊಡಿರಿ. ಅವತ್ತು ನಾನು ಮನೆಗೆ ಸೇರಿಸ್ಕೊಂಡಿದ್ದೆ ದೊಡ್ಡ ತಪ್ಪಾಗೋಯ್ತು. ನಮ್ಮ ಮನೇಲಿ ಇದ್ದುಕೊಂಡೇ ಇಷ್ಟು ದೊಡ್ಡ ಸಮಸ್ಯೆ ನೀನು ಎದುರಾಗ್ತೀಯ ಅಂತ ಗೊತ್ತಾಗಿದ್ದಿದ್ರೆ ನಿನ್ನ ಹೊಸರೊಳಗಡೆ ಕಾಲಿಡೋಕ್ಕೂ ಬಿಡ್ತಾ ಇರಲಿಲ್ಲ. ಏನು ಯೋಚನೆ ಮಾಡಬೇಡಿ ಅಮ್ಮ, ಇನ್ಮೇಲೆ ಆರ್ತಿ ಅವ್ರ ವಿಷಯ ಈ ಮನೇಲಿ ಯಾರೂ ಮಾತಾಡಲ್ಲ. ಅಮ್ಮ, ಎಲ್ಲರ ದೃಷ್ಟಿನಲ್ಲೂ ನನ್ನ ಅಪರಾಧಿ ಮಾಡ್ದೆ ಅಲ್ವಾ? ನಾನು ಹೇಳಿದ್ನ ಆರ್ತಿ ಅವ್ರಿಗೆ ಮನೆಗೆ ಬರೋದು ಬೇಡ ಅಂತ.
ಹೆತ್ತ ತಂದೆ ತಾಯಿ ಮಾತಿಗೆ ಗೌರವ ಕೊಡಲ್ಲ ನೀನು. ನಾಳೆ ನನ್ನ ಮಾತು ಗೌರವ ಕೊಡ್ತೀಯ ಅಂತ ಏನು ಗ್ಯಾರಂಟಿ? ನನ್ನನ್ನು ಈ ಮನೆ ಕೆಲಸದವಳು ಅನ್ನಲ್ಲ ಅಂತ ಏನು ಗ್ಯಾರಂಟಿ? ಅಲ್ಲಮ್ಮ, ಎಲ್ಲ ನಿನ್ಗೋಸ್ಕರ. ಏನು ನನಗೋಸ್ಕರ ಆರ್ತಿಯವ್ರು ಈ ಮನೆಗೆ ಬರೋದು ಬೇಡ ಅಂತ ಹೇಳಿದ್ಯಾ? ಆರ್ತಿಯವ್ರು ಈ ಮನೆಗೆ ಬಂದ್ರೆ ನನಗೇನು ತೊಂದರೆ? ಇದು ಅವ್ರ ಮನೆ. ಅವ್ರ ಮನೆಗೆ ಅವ್ರು ಬರೋದಕ್ಕೆ ನಾನು ಯಾಕೋ ಬೇಡ ಅನ್ಲಿ? ಮೊದಲಿಂದನೂ ಆರ್ತಿಯವರು ಮನೆ ಬಿಟ್ಟು ಹೋಗಿದ್ದಕ್ಕೆ ನಾನೇ ಕಾರಣ ಅನ್ನೋ ಹಣೆಪಟ್ಟಿ ಇದೆ. ಈಗ ನೀನು ಅವ್ರ ಮನೆಗೆ ಬರೋದು ಬೇಡ ಅಂತ ಹಠ ಹಿಡಿದು ಕೂತ್ರೆ ಆ ಮಾತು ನಿಜ ಆಗಲ್ವಾ? ನಿನ್ನ ನನ್ನ ಮಗನ ಥರ ಸಾಕಿದ್ದಕ್ಕೆ ನೀನೇ ನಂಗೆ ಮನೆ ಮುರಿಕೇನೋ ಹಣೆಪಟ್ಟಿ ಕಟ್ತೀಯನೋ? ಖಂಡಿತ ಉದ್ದೇಶದಿಂದ ಹೇಳಿಲ್ಲ ಅಮ್ಮ. ನೀವು ನನಗೆ ತಾಯಿಗಿಂತ ಹೆಚ್ಚು. ನನ್ನ ಮೇಲೆ ನಿನಗೆ ನಿಜವಾಗ್ಲೂ ಗೌರವ ಇರೋದಾದ್ರೆ ಈಗಲೇ ಎಲ್ಲರ ಹತ್ರ ಕ್ಷಮೆ ಕೇಳು. ಆರ್ತಿಯವರು ಈ ಮನೆಗೆ ಬರೋದಕ್ಕೆ ನಂದು ಯಾವುದೇ ರೀತಿ ಅಡ್ಡಿ ಇಲ್ಲ ಅಂತ ಹೇಳು. ಏನು ಹೇಳ್ತಾ ಇದ್ದೀರಾ ಅಮ್ಮ? ನೀನೆಲ್ಲರ ಹತ್ರ ಕ್ಷಮೆ ಕೇಳದೆ ಹೋದ್ರೆ ನಾನೀಗಲೇ ಈ ಮನೆ ಬಿಟ್ಟು ಹೋಗ್ತೀನಿ. ಅಮ್ಮ ಪ್ಲೀಸ್, ನೀವು ಮನೆ ಬಿಟ್ಟು ಹೋಗ್ಬೇಡಿ. ಐ ಆಮ್ ಸಾರಿ ಡ್ಯಾಡ್. ನಾನು ಹಾಗೆ ಮಾತಾಡಬಾರ್ದಿತ್ತು. ನನಗೆ ಕ್ಷಮಿಸ್ಬಿಡಿ. ಆರ್ತಿಯವರು ಈ ಮನೆಗೆ ಬರೋಕ್ಕೆ ನಾನು ಖಂಡಿತ ಅಡ್ಡಿ ಮಾಡೋದು. ಇದು ಅವ್ರ ಮನೆ. ಅವರು ಯಾವಾಗ ಬೇಕಾದ್ರೂ ಇಲ್ಲಿ ಬರ್ಬೋದು. ನಿಜವಾಗ್ಲೂ ಹೇಳ್ತಾ ಇದೆಯಾ ಆರ್ಯ? ಹೂ ಡ್ಯಾಡ್. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರೋ ಅರ್ಪಿತಾಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಮಮ್ಮಿ, ಅಮ್ಮ, ನಿಮ್ಮ ಮೊಮ್ಮಗಂಗೇನೋ ಬೇಕಂತೆ. ನಾನು ನಿಮ್ಮ ಹತ್ರನೇ ಮಾತಾಡ್ಬೇಕು ಮಮ್ಮಿ. ಅಮ್ಮ, ನನ್ನ ಕೆಲ್ಸಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಅವನಿಗೇನು ಬೇಕು ಅಂತ ನೀವೇ ಕೇಳಿ. ಯಾಕೆ ಮಮ್ಮಿ ನನ್ನಲ್ಲಿ ಇಷ್ಟೊಂದು ಕೋಪ? ಐ ಆಮ್ ರಿಯಲಿ ಸಾರಿ ನಿಮ್ಗೆ ಹರ್ಟ್ ಮಾಡಿದ್ದಕ್ಕೆ. ಸಾರಿ ಯಾಕಪ್ಪ ಕೇಳ್ತೀಯ? ನೀನೀಗ ನನ್ನ ಮಗ ಅಲ್ಲ, ನನ್ನ ಅಪ್ಪ ಆಗ್ಬಿಟ್ಟಿದ್ಯಾ. ನನಗೆ ಬುದ್ಧಿವಾದ ಹೇಳೋಷ್ಟು ಬೆಳೆದ್ಬಿಟ್ಟಿದ್ಯಾ. ಮಮ್ಮಿ ಪ್ಲೀಸ್, ನೀವಾಗ ನನ್ನ ಮಾತು ಕೇಳ್ತಾ ಇದ್ರೆ ಮನೆ ಬಿಟ್ಟು ಹೋಗ್ತೀಯಾ? ಹೋಗು, ನಾನು ಮನೆ ಬಿಟ್ಟು ಹೋಗ್ತೀನಿ. ಏನು ಮಾಡ್ತಾ ಇದೀಯಾ? ಸತ್ಯವಾಗ್ಲೂ ಸಾರಿ ಮಮ್ಮಿ. ನಿಮಗೆ ಹಾಗೆ ಮಾತಾಡಬಾರ್ದಾಗಿತ್ತು. ಇಷ್ಟು ಒಂದ್ಸತಿ ನನ್ನ ಕ್ಷಮಿಸ್ಬಿಡಿ ಮಮ್ಮಿ. ಇನ್ಮೇಲೆ ಯಾವತ್ತೂ ನಿಮ್ಗೆ ಈ ಥರ ಹರ್ಟ್ ಆಗೋ ಥರ ಮಾತಾಡಲ್ಲ. ಸ್ವಲ್ಪ ಹೊತ್ತಿನ ಮುಂಚೆ ಇದೇ ಮಾತಾಡಿ ದೊಡ್ಡ ಏಟು ಕೊಟ್ಬಿಟ್ಟಿಲ್ಲ. ಅದರಿಂದ ಸುಧಾರಿಸ್ಕೊಳ್ಳೋಕೆ ಇಡೀ ಜೀವನ ಸಾಲದು. ನಾನು ಸೂರ್ಯ ಅವ್ರನ್ನ ಬಿಟ್ಟು ಬಂದಮೇಲೆ ಪ್ರತಿ ಕ್ಷಣ ನೀನೇನಾದರೂ ಮಾಡಬೇಕು. ಸಾಕ್ಷಿ ಆರ್ಯನ್ಗಿಂತನೂ ಮುಂದೆ ಬರಬೇಕು. ನಿನಗೆ ಯಾವುದ್ರಲ್ಲೂ ಕಡಿಮೆ ಅನಿಸ್ಬಾರ್ದು ಅಂತ ಏನೆಲ್ಲ ಮಾಡಿದೆ ನಾನು. ನನಗೆ ಇನ್ಕ್ರಿಮೆಂಟ್ ಸಿಕ್ಕಿದ್ರೆ, ಸಂಬಳ ಜಾಸ್ತಿ ಆದರೆ ಮೊದಲು ಯೋಚನೆಗೆ ಬರೋದೆ ನೀನು ಕಣೋ. ನಿನಗೆ ಮೊಬೈಲ್ ಕೊಡಿಸ್ಬೇಕು, ನಿನಗೊಳ್ಳೆ ಬಟ್ಟೆ ಕೊಡಿಸ್ಬೇಕು, ನಿನಗೆ ಬೈಕ್ ಕೊಡಿಸ್ಬೇಕು, ನಿನಗೆ ಶೂ ಕೊಡಿಸ್ಬೇಕು. ನೀನು ನಿನ್ನ ಫ್ರೆಂಡ್ ಮುಂದೆ ಯಾವುದಕ್ಕೂ ಕಡಿಮೆ ಅನಿಸ್ಬಾರ್ದು ಅಂತ ನನ್ನ ಕೈಯಲ್ಲಾಗಿದ್ದೆಲ್ಲ ಮಾಡಿದೆ.
ಹೀಗಿರುವಾಗ ನನಗೋಸ್ಕರ ಯಾಕೋ ನಾನು ಸೂರ್ಯ ಅವ್ರನ್ನ ಮೀಟ್ ಆಗಲಿ. ಸಾಕ್ಷಿ ಮದುವೆನೇ ಅದಕ್ಕೊಂದು ನೆಪ ಅಂತ ಹೇಳಿಬಿಟ್ಟೆ ನೀನು. ತಾಯಿಗೆ ಮಗ ಇದ್ರಕ್ಕಿಂತ ಕೆಟ್ಟದಾಗ ಅವಮಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ನನ್ನಿಂದ ನಿಮ್ಗೆ ಇಷ್ಟೊಂದು ಹರ್ಟ್ ಆಗತ್ತೆ ಅಂತ ಗೊತ್ತಿರಲಿಲ್ಲ ಮಮ್ಮಿ.